ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಿಂದೂಗಳನ್ನು ಹತ್ಯೆ ಮಾಡೋಕೆ ನಿಂತಿದ್ದಾರೆ. ಅದನ್ನ ವೇದಿಕೆಯ ಮೇಲೆ ಹೇಳ್ತಾ ಇದ್ದಾರೆ. ಈಗಾಗಲೇ ಖರ್ಗೆ ವಿರುದ್ಧ ದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಕೇಸುಗಳು ದಾಖಲಾಗ್ತಾ ಇವೆ. ಖರ್ಗೆ ಮಾತಾಡಿರೋದನ್ನ ಕಾಂಗ್ರೆಸ್ನ ಹಿರಿಯ ನಾಯಕರು ವಿರೋಧವನ್ನ ಮಾಡ್ತಾ ಇದ್ರೆ ಮರಿ ಖರ್ಗೆ ಮತ್ತು ಪ್ರದೀಪ್ ಈಶ್ವರ್ ಮಾತ್ರ ಅಯ್ಯೋ ಖರ್ಗೆ ಅವರು ಮಾತಾಡಿದ್ದೇ ಸರಿ ಇದೆ, ಅದರಲ್ಲಿ ತಪ್ಪೇನಿದೆ ಅಂತಿದ್ದಾರೆ. ಅಲ್ಲಿಗೆ ಭಾರತದ ಮುಸಲ್ಮಾನರಿಗೆ ಇವತ್ತು ಬಿಜೆಪಿ ಮತ್ತು RSS ವಿಷಸರ್ಪ ಮತ್ತು ಚೇಳುಗಳು ಅವುಗಳನ್ನು ಹೊಡೆದು ಸಾಯಿಸಿ ಅಂತಿದ್ದಾರೆ. ಸರಿ, ಹಾಗಾದ್ರೆ ಅದೇ ಮುಸ್ಲಿಮರು ಖರ್ಗೆ ಮತ್ತು ಅವರ ತಂಗಿ ತಾಯಿಯನ್ನ ಸುಟ್ಟು ಹಾಕಿದ್ರಲ್ಲ, ಅವರು ಏನಾದರೂ ವಿಷಸರ್ಪನ ಅಥವಾ ಅವರು ಹಿಂದೂಗಳು ಅಂತ ಖರ್ಗೆ ಅಂತಹ ಕೆಲಸವನ್ನ ಮಾಡಿಸಿದ್ರ ಅನ್ನೋ ಅನುಮಾನಗಳು ಈಗ ಹುಟ್ಟಿಕೊಳ್ತಾ ಇವೆ. ಹಾಗಾದ್ರೆ ಹಿರಿಕರ್ಗೆ ಏನೇನೋ ಮಾತಾಡ್ತಾ ಇರೋದ್ಯಾಕೆ? ಕಾಂಗ್ರೆಸ್ಸಿನ ಹಿರಿಯ ನಾಯಕರೇ ಖರ್ಗೆ ಮಾತುಗಳನ್ನ ವಿರೋಧ ಮಾಡ್ತಾ ಇದ್ರೆ ಹುಚ್ಚರ ಅಧ್ಯಕ್ಷ ಅಂತ ಕರೆಸಿಕೊಳ್ಳೋ ಪ್ರದೀಪ್ ಈಶ್ವರ್ ಮತ್ತು ಮರಿ ಖರ್ಗೆ ಮಾತ್ರ ಅವರು ಮಾತಾಡಿದ್ದೆಲ್ಲ ಸರಿ ಅಂತಿರೋದ್ಯಾಕೆ? ಖರ್ಗೆ ಅವರೇ ಅವರ ತಾಯಿ ಮತ್ತು ತಂಗಿಯನ್ನ ಹಿಂದೂಗಳು ಅನ್ನೋ ಕಾರಣಕ್ಕೆ ರಜಾಕರು ಸುಟ್ಟು ಹಾಕೋಕೆ ಬಿಟ್ರ? ಖರ್ಗೆ ಜೈಲನ್ನ ಸೇರೋ ಟೈಮ್ ಹತ್ತಿರಕ್ಕೆ ಬಂತ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ತಲೆ ಕೆಟ್ಟವರ ಸಹವಾಸ ನಮಗೆ ಬೇಡ, ತಲೆ ಕೆಟ್ಟವರ ಬಗ್ಗೆ ವಿಡಿಯೋ ಮಾಡೋದನ್ನ ಕಡಿಮೆ ಮಾಡಬೇಕು ಅಂದುಕೊಳ್ತೀವಿ. ಆದರೆ ವಿಡಿಯೋ ಮಾಡೋ ಹಾಗೆ ಖರ್ಗೆ ಅಪ್ಪ ಮತ್ತು ಮಗ ಮಾಡ್ತಾನೆ ಇದ್ದಾರೆ. ನಿನ್ನೆ ವಿಡಿಯೋದಲ್ಲಿ ಖರ್ಗೆ ಅಸ್ಸಾಂ ಚುನಾವಣಾ ಪ್ರಚಾರದಲ್ಲಿ ಮಾತಾಡ್ತಾ ಬಿಜೆಪಿ ಮತ್ತು RSSಗಳನ್ನು ಹೊಡೆದು ಹಾಕಿ ಪ್ರಾರ್ಥನೆಯನ್ನ ಮಾಡುವಾಗ ಹಾವುಗಳು ಮತ್ತೆ ಚೇಳುಗಳು ಬಂದರೆ ಬಿಡಬಾರ್ದು ಅನ್ನೋದನ್ನ ಮುಸ್ಲಿಮರಿಗೆ ಹೇಳ್ತಾ ಇದ್ರು. ಈಗಾಗಲೇ ಹಿರಿಕರ್ಗೆ ಪುತ್ರ ಮರಿ ಖರ್ಗೆಗೆ ಮಾತ್ರ RSS ಹುಚ್ಚು ಇಳ್ಕೊಂಡಿದೆ ಅಂದುಕೊಂಡಿದ್ದು ನಿಜ. ಈಗ ನೋಡಿದ್ರೆ ಅಪ್ಪ ಹಿರಿಕರ್ಗೆಗೂ RSS ಮತ್ತು ಬಿಜೆಪಿಯ ಹುಚ್ಚು ಹಿಡ್ಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ವಲ್ಪ ಖರ್ಗೆ ಮಾತಾಡಿರೋ ವಿಡಿಯೋ ನೋಡ್ಕೊಂಡು ಬನ್ನಿ. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ना है तो परवाह नहीं, ये जहरीला सांप है RSS और बीजेपी, इसको अगर आप नहीं मारेंगे आप कभी बचेंगे नहीं. ನೋಡಿದ್ರಲ್ಲ, ಅಲ್ಲಿ ಹಿಂದೂ ಮುಸ್ಲಿಮರೆಲ್ಲ ಇದ್ದಾರೆ ಅನ್ನೋದನ್ನ ಖರ್ಗೆ ಹೇಳ್ತಾರೆ. ನನಗೆ ಹಿಂದೂಗಳು ಕಾಣಿಸ್ತಾನೆ ಇಲ್ಲ. ಅಲ್ಲಿ ಮುಸಲ್ಮಾನರಿಗೆ ಕರೆಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಮತ್ತು RSS ಸರ್ಪಗಳು ಮತ್ತು ಚೇಳುಗಳು ಇದ್ದ ಹಾಗೆ ಅವುಗಳನ್ನು ಹೊಡೆದು ಹಾಕದೇ ಇದ್ರೆ ನಿಮಗೆ ಉಳಿಗಾಲ ಇಲ್ಲ ಅಂತ. ಅಲ್ಲ ರೀ, ಈ ಮಲ್ಲಿಕಾರ್ಜುನ ಖರ್ಗೆ ಅನ್ನೋ ಮನುಷ್ಯನಿಗೆ ವಯಸ್ಸಾಗಿದೆ, ಬುದ್ಧಿ ಇದೆಯಾ ಅಂತ ಬಹಳಷ್ಟು ಜನರು ಕೇಳಬಹುದು. ಅದು ನನಗೂ ಗೊತ್ತಿಲ್ಲ, ಯಾಕಂದ್ರೆ ಈ ಖರ್ಗೆ ಅವರ ಕಷ್ಟ ನನಗೂ ಅರ್ಥ ಆಗತ್ತೆ. ಅಲ್ಲಿ ಖರ್ಗೆ ಅನ್ನೋ AICC ಅಧ್ಯಕ್ಷ ಆ ರೀತಿ ಮಾತಾಡದೇ ಇದ್ರೆ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸ್ತಾರೆ. ಆಗ ಅವರ ರಾಜಕೀಯ ಜೀವನ ಮಾತ್ರ ಅಲ್ಲ, ಅವರ ಪುತ್ರ ಮರಿ ಖರ್ಗೆ ಇದ್ದಾರಲ್ಲ, ಅವರ ರಾಜಕೀಯ ಜೀವನ ಕೂಡ ಅಂತ್ಯ ಆಗತ್ತೆ. ಅದೇ ಕಾರಣಕ್ಕೆ ನೇರವಾಗಿ ಹಿಂದೂಗಳನ್ನ ಕೊಲ್ಲಬೇಕು ಅನ್ನೋದನ್ನ ಹೇಳೋದ್ರ ಬದಲಾಗಿ RSS ಮತ್ತು ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ. ಪಾಪ ಈ ಖರ್ಗೆ 60 ವರ್ಷ ರಾಜಕೀಯ ಮಾಡಿದ್ರೆ ಅವರ ಮಾತನ್ನು ಎಲ್ಲರೂ ಸರಿ ಇದೆ ಅಂತ ಒಪ್ಕೊಳ್ಬೇಕಾ? ಅಯೋಗ್ಯನ ಹಾಗೆ ಮಾತನಾಡಿದ್ರೆ ಅದನ್ನು ಹೌದೌದು ಅನ್ಬೇಕಾ? ಈಗಾಗಲೇ ಖರ್ಗೆ ಮಾತಾಡಿರೋದನ್ನ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಹಿರಿಯ ನಾಯಕರು ವಿರೋಧವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಶಶಿ ತರೂರ್ ಖರ್ಗೆ ಯಾವುದೇ ಪಕ್ಷ ಮತ್ತು ಸಂಘಟನೆಯ ಬಗ್ಗೆ ಆ ರೀತಿ ಮಾತಾಡಬಾರ್ದು, ಅವರು ಮಾತಾಡಿದ್ದು ತಪ್ಪು ಅಂತಿದ್ರೆ ಇದೇ ಹಿರಿಕರ್ಗೆ ಪುತ್ರ ಮರಿ ಖರ್ಗೆ ಅಯ್ಯೋ ನಮ್ಮಪ್ಪ ಹೇಳಿದ್ರಲ್ಲಿ ತಪ್ಪೇನು, ಸರ್ಪ ಬಂದ್ರೆ ಏನು ಮಾಡಬೇಕು? ಆ ಸರ್ಪವನ್ನು ಹಿಡ್ಕೊಳ್ಳೋಕೆ ಆಗತ್ತಾ? ಅದನ್ನ ಹಿಡಿಯೋಕೆ ಸ್ನೇಕ್ ಶ್ಯಾಮನ್ನ ಕರ್ಸೋಕ್ಕಾಗತ್ತಾ? ಅದನ್ನ ಹೊಡೆದು ಸಾಯಿಸ್ಬೇಕು, ಅದನ್ನ ಕಾಡಿಗೆ ಬಿಟ್ರೆ ಮತ್ತೆ ವಾಪಸ್ ಬರಲ್ವಾ ಅಂತ ಏನೇನೋ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಬಿಜೆಪಿ ಮತ್ತು RSS ದೇಶಕ್ಕೆ ಮಾರಕ, ಅದೇ ಕಾರಣಕ್ಕೆ ಅವುಗಳನ್ನ ಇಲ್ಲದ ಹಾಗೆ ಮಾಡಬೇಕು. ಇಲ್ಲಿ ದೇಶಕ್ಕೆ ಮಾರಕ ಆದಾಗ ಏನನ್ನ ಮಾಡಬೇಕು? ಮಲ್ಲಿಕಾರ್ಜುನ ಖರ್ಗೆ 50 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ, ಅವರಿಗೆ ಎಲ್ಲವೂ ಗೊತ್ತಿದೆ. ಅವರೊಬ್ಬ ಉತ್ತಮ ನಾಯಕ ಅನ್ನೋದ ಬಿಡಿಪ, ಅದೆಷ್ಟು ದೊಡ್ಡ ದೊಣ್ಣೆ ನಾಯಕ ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಕಲಬುರಗಿ ಮತದಾರರನ್ನ ಗುಡಿಸಲಲ್ಲಿ ಇಟ್ಟು ವಿದ್ಯಾಭ್ಯಾಸ ಇಲ್ಲದ ಹಾಗೆ ಮಾಡಿ ಅವರಿಗೆ ಸ್ವಚ್ಛ ಭಾರತ ಅಡಿಯಲ್ಲೂ ಒಂದು ಟಾಯ್ಲೆಟ್ ಅನ್ನು ಮಾಡಿಕೊಡೋಕೆ ಆಗದ, ಅಭಿವೃದ್ಧಿ ಅನ್ನೋದು ಇಲ್ಲದ ಹಾಗೆ ಮಾಡಿರೋ ಮಹಾನ್ ನಾಯಕ ಅಂತ ಎಲ್ಲರಿಗೂ ಗೊತ್ತು. ಈಗ ಮರಿ ಖರ್ಗೆ ಕೂಡ ಅದನ್ನೇ ತಾನೇ ಮಾಡ್ತಾ ಇದ್ದಾರೆ. ಕೇವಲ ಜಾತಿಯ ಹೆಸರನ್ನ ಹೇಳ್ಕೊಂಡು ಮತವನ್ನ ಹಾಕಿಸಿಕೊಳ್ತಾ ಜನರಿಗೆ ಅನ್ಯಾಯ
ಮಾಡ್ತಾ ಬದುಕ್ತಾ ಇರೋ ವಂಶ ಇವರದ್ದು. ಅದನ್ನು ಪದೇ ಪದೇ ನಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ನಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಅಂದರೆ ನಾವು ತಾನೇ ಏನು ಮಾಡೋಕೆ ಆಗತ್ತೆ. ಇನ್ನು ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ರೊಚ್ಚಿಗೆದ್ದು ಈ AICC ಅಧ್ಯಕ್ಷ ತಲೆ ಕೆಟ್ಟವರ ಹಾಗೆ ಏನೇನೋ ಮಾತಾಡ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ರು. ನಿಜ, ಯಾಕಂದ್ರೆ ಹಾವು ಮತ್ತು ಚೇಳುಗಳನ್ನು ಸಾಯಿಸೋದು ಕಾನೂನಿನ ಪ್ರಕಾರ ಕ್ರಿಮಿನಲ್ ಅಪರಾಧ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ ಹಾವುಗಳನ್ನು ವನ್ಯಜೀವಿಗಳು ಅಂತ ಪರಿಗಣನೆ ಮಾಡಲಾಗತ್ತೆ. ಅದರಲ್ಲೂ ಕೆಲ ಹಾವುಗಳನ್ನು ಕೊಲ್ಲೋದು ಸೆಕ್ಷನ್ 9 ಮತ್ತು ಸೆಕ್ಷನ್ 39 ಅಡಿಯಲ್ಲಿ ಜಾಮೀನು ರಹಿತ ಅಪರಾಧ. ಹಿಂಗಿದ್ದಾಗ ಕ್ರಿಮಿನಲ್ ಕೇಸ್ ದಾಖಲಾಗತ್ತೆ ಅನ್ನೋದನ್ನ ಅಸ್ಸಾಂ ಸಿಎಂ ಹೇಳ್ತಾ ಇದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಮಾತ್ರ ಇಲ್ಲೂ ಜಾತಿ ಅನ್ನೋದನ್ನ ಎಳೆದು ತರ್ತಾ ಇದ್ದಾರೆ. ಅಯ್ಯೋ, ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಇದ್ದಾರಲ್ಲ, ಅವನೊಬ್ಬ ಬ್ರಾಹ್ಮಣ, ಅದಕ್ಕಾಗಿ ನಾನು ಮೇಲ್ಜಾತಿ ಅಂತ ತೋರಿಸಿಕೊಳ್ಳೋಕೆ, ಅದನ್ನು ಚಲಾವಣೆ ಮಾಡೋಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಸರಿ ಇದ್ರು, BJPಗೆ ಹೋದ್ಮೇಲೆ RSS ಪಾಠ ಕೇಳಿ ಕೇಳಿ ಹಿಂಗಾಗಿದ್ದಾರೆ ಅನ್ನೋದ. ಅಯ್ಯೋ ಕರ್ಮವೇ, ಕಾನೂನು ಅನ್ನೋದು ಜಾತಿಗೆ ಒಂದೊಂದು ಭಾರತದಲ್ಲಿಲ್ಲ. ಭಾರತದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಅನ್ನೋದು ಇದೆ ಅನ್ನೋದನ್ನ ಈ PUC ಫೇಲ್ ಗಿರಾಕಿ IT-BT ಮಿನಿಸ್ಟರ್ ತಿಳ್ಕೊಂಡಿಲ್ಲ ಅನ್ಸುತ್ತೆ. ಆದರೂ ಕರ್ನಾಟಕದಲ್ಲಿ ದ್ವೇಷ ಭಾಷಣ ಮಸೂದೆಯನ್ನ ಜಾರಿಗೆ ತರೋದು ಅದೇ ಪಕ್ಷದ ಅಪ್ಪ ಮಕ್ಕಳು, ಶಾಸಕರು ಮತ್ತು ಮಂತ್ರಿಗಳು ದ್ವೇಷ ಭಾಷಣ ಮಾಡ್ತಾ ನಾವು ಮಾಡಿದ್ದೇ ಸರಿ ಅನ್ನೋದು. ಇದು ಇವರ ಕಾನೂನುಗಳು. ಅದೇ ಯಾರಾದರೂ ಮುಸ್ಲಿಮರ ಬಗ್ಗೆ ಮಾತಾಡಿದರೆ ಕಾಂಗ್ರೆಸ್ಸಿನ ಅಯೋಗ್ಯ ನಾಯಕರೆಲ್ಲ ಅಯ್ಯೋ ಅವರಿಗೆ ಭೂಮಿ ಮೇಲೆ ಬದುಕೋ ಹಕ್ಕಿಲ್ವಾ ಅಂತ ಬಾಯನ್ನು ಬಡಿದುಕೊಳ್ತಾ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಒಂದಷ್ಟು ಮುಸಲ್ಮಾನರನ್ನ ನಿಲ್ಲಿಸ್ಕೊಂಡು ನಮ್ದುಗೆ ಕೊಲ್ತಾರಂತೆ, ನಮ್ದುಗೆ ನ್ಯಾಯ ಕೊಡಿ ಅಂತ ಸತ್ತವರ ಹಾಗೆ ನಾಟಕ ಮಾಡಿಸ್ತಾ ಇದ್ರು. ಇಲ್ಲಿ ಮಾತಾಡ್ತಾ ಇರೋದು ಹಿಂದೂಗಳ ವಿರುದ್ಧ ಅಲ್ವಾ, ಹಾಗಾಗಿ ಅದರ ಬಗ್ಗೆ ಯಾರು ಮಾತಾಡಲ್ಲ. ಅಯ್ಯೋ ಸುಮ್ಮನೆ ಇರಿ ಸರ್, ಇಲ್ಲಿ ಖರ್ಗೆ ಮಾತಾಡಿರೋದು RSS ಮತ್ತು BJP ಬಗ್ಗೆ, ಅಲ್ಲಿ ಹಿಂದೂಗಳು ಅಂತ ಎಲ್ಲೂ ಹೇಳಿಲ್ಲ ಅಂತ ಕೆಲವರು ಕೇಳಬಹುದು. ಆದರೆ BJPಗೆ ಬಹುತೇಕ ಮತವನ್ನ ಹಾಕ್ತಾ ಇರೋದು ಹಿಂದೂಗಳು. RSS ಜೊತೆ ಸೇರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸವನ್ನ ಮಾಡ್ತಾ ಇರೋದು ಕೂಡ ಹಿಂದೂಗಳೇ. ಹಿಂಗಿದ್ದಾಗ ಅಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ತಲೆಯಲ್ಲಿ ಅಲ್ಪ ಸ್ವಲ್ಪ ಬುದ್ಧಿ ಇದ್ದವರೆಗೂ ಅರ್ಥ ಆಗತ್ತೆ. ಇನ್ನು ಇದೇ ಹಿರಿಕರ್ಗೆ ಪರ ಮತ್ತೊಬ್ಬ ಗಿರಾಕಿ PUC ಓದಿ ನಾನೊಬ್ಬ ಟೀಚರು ಅಂತ ಬೊಗಳೆ ಬಿಡೋ ಪ್ರದೀಪ್ ಈಶ್ವರ್ ಮಾತಾಡ್ತಾ ಇದ್ದಾರೆ. ಖರ್ಗೆ ಸಾಹೇಬ್ರು ಹಿರಿಯರು, ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, ವಿಷ ಸರ್ಪಗಳನ್ನ ಕೊಲ್ಲಬೇಕು ಅಂತಿದ್ದಾರೆ, ಅದು ಸರಿ ತಾನೆ. ಅದಕ್ಕೆ ಈಗಾಗಲೇ BJP ಮತ್ತು RSSನ ಬಹಳಷ್ಟು ಜನರು ದೂರನ್ನ ದಾಖಲು ಮಾಡಿದ್ದಾರೆ. ಅವರಿಗೆ ಕೆಲಸವೇ ಇಲ್ಲ. ಕೆಲ BJP MLAಗಳು ಮಾಡೋ ಕೆಲಸವನ್ನ ಬಿಟ್ಟು ದೂರು ದಾಖಲು ಮಾಡೋಕೆ ನಿಂತಿದ್ದಾರೆ. RSS ನೋಂದಣಿಯ ಆಗದ ಸಂಸ್ಥೆ, ಅವರೇ ಇಷ್ಟೆಲ್ಲ ಮಾತಾಡ್ತಾರೆ ಅಂದ್ರೆ ಏನಂತ ಹೇಳಬೇಕು ಅಂದ್ರು. ಆಯಿತು, BJP MLA ಮತ್ತು ನಾಯಕರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಪ್ರದೀಪ್ ಈಶ್ವರ್ಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ತಾನೆ. ಹಾಗಾದರೆ ದಾವಣಗೆರೆಯಲ್ಲಿ ಹೋಗಿ ಮುಸ್ಲಿಮರಿಗೆ 500 ರೂಪಾಯಿ ದುಡ್ಡು ಕೊಟ್ಟು ಜೊತೆಗೆ ಒಂದು ಬಿರಿಯಾನಿ ಕೊಟ್ಟರೆ ಸಾಕು, ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾರೆ ಅಂತ ಯಾಕೆ ಹೇಳಿದ್ರು? ಅದಾದ ಮೇಲೆ ಹೀರೋ ಅಂತ ಬಿಲ್ಡಪ್ ತಗೊಳ್ಳೋಕೆ ಕೇರಳ ಚುನಾವಣೆಯಲ್ಲಿ UDF ಪರ ಪ್ರಚಾರ ಮಾಡೋಕೆ ಯಾಕೆ ಹೋದ್ರು? ಮೋಸ್ಟ್ಲಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಈಗಾಗಲೇ ಸಿಂಗಾಪುರ ಮಾಡಿ ಅಲ್ಲಿ ಮಾಡೋಕೆ ಕೆಲಸವೇ ಬಾಕಿ ಇಲ್ಲ ಅನ್ಸುತ್ತೆ. ಹಾಗಾಗಿ ಅವರ ಕ್ಷೇತ್ರದ ಬಗ್ಗೆ ಮಾತಾಡೋದನ್ನ ಬಿಟ್ಟು ಬೇರೆಯವರ ವಿಚಾರವನ್ನೇ ಮಾತಾಡ್ತಾ ಇದ್ದಾರೆ. RSS ನೋಂದಣಿಯಾಗದ ಸಂಸ್ಥೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತೇ ಇದೆ. 60 ವರ್ಷಗಳ ಕಾಲ ಇವರದ್ದೇ ಸರ್ಕಾರ ದೇಶವನ್ನ ಆಳಿತ್ತು. ಆಗ ಕ್ರಮವನ್ನು ತೆಗೆದುಕೊಳ್ಳಬಹುದಿತ್ತು. ಯಾಕೆ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ? ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಯಾಕೆ RSS ಜೊತೆಗೆ ನಿಂತಿದ್ರು? ಅತ್ಯುತ್ತಮವಾದ ಸ್ವಯಂ ಸೇವಾ ಸಂಘ ಅನ್ನೋದನ್ನ ಅವರೇ ಯಾಕೆ ಹೇಳಿದ್ರು? ಹಾಗಾದ್ರೆ ಅವತ್ತು ಇವರದ್ದೇ ಪಕ್ಷದ ಉಕ್ಕಿನ ಮಹಿಳೆ ಅನ್ನಿಸಿಕೊಂಡಿದ್ದ ಪ್ರಧಾನಿ ಇಂದಿರಾ ಗಾಂಧಿ ಹೇಳಿದ್ದು ಮಾತನಾಡಿದ್ದು ತಪ್ಪ? ಇವತ್ತು ಹಿರಿಕರ್ಗೆ ಮರಿಕರ್ಗೆ ಪ್ರದೀಪ್ ಈಶ್ವರ್ ಮಾತಾಡ್ತಾ ಇರೋದೇ ಸರಿನಾ? ಇದಕ್ಕೆ ಉತ್ತರ ಬೇಕಲ್ವಾ? ಆಯಿತು, ಈಗ ಪ್ರದೀಪ್ ಈಶ್ವರನ ಕಾಲೇಜು ಮತ್ತು ನೀಟ್ ಕೋಚಿಂಗ್ ಸೆಂಟರ್ ಅನ್ನೋದೇ ಅಕ್ರಮ ಅನ್ನೋದನ್ನ ಬಹಳಷ್ಟು ಮಾಧ್ಯಮಗಳು ತೆರೆದಿಟ್ಟಿವೆ. ಅದಕ್ಕೆ ಸರಿಯಾದ ದಾಖಲೆಗಳು ಇಲ್ಲ, ಎಲ್ಲ ಅನುಮತಿಗಳನ್ನು ಪಡ್ಕೊಂಡಿಲ್ಲ ಅನ್ನೋದನ್ನ ನಾವು ತಿಳಿಸಿದ್ದೀವಿ. ಹಾಗಾದ್ರೆ ಪ್ರದೀಪ್ ಈಶ್ವರ್ ಯಾವ ರೀತಿ ಅನುಮತಿ ಪಡೆದಿದ್ದಾರೆ ಅನ್ನೋದಕ್ಕೆ ದಾಖಲೆಗಳನ್ನು ಕೊಡಬೇಕಲ್ವಾ? ಪೋಷಕರಿಗೆ ಆ ದಾಖಲೆಗಳನ್ನು ತೋರಿಸ್ಬೇಕಲ್ವಾ? ತಾನು ಕಳ್ಳ ಪರರ ನಂಬ ಅನ್ನೋ ಹಾಗೆ ಆಯಿತು ಈ ಪ್ರದೀಪ್ ಈಶ್ವರನ ಕರ್ಮಕಾಂಡ. ಈಗ ಖರ್ಗೆ ಅಸ್ಸಾಮಲ್ಲಿ ಮಾತಾಡ್ತಾ
ಮಾಡ್ತಾ ಇದ್ದಾರೆ. ಅದಕ್ಕೆ ಯಾರೋ ಬಿಜೆಪಿ ನಾಯಕರು ಅಥವಾ RSS ಸಂಘಟನೆಯವರು ದೂರನ್ನ ದಾಖಲು ಮಾಡ್ತಾರೆ. ಅದರ ಪ್ರಕಾರ ಅವರನ್ನ ಬಂಧನ ಮಾಡ್ತಾರೋ ಅಥವಾ ಏನಾದ್ರೂ ಮಾಡಿಕೊಳ್ತಾರೆ ಬಿಡಿ. ಆದ್ರೆ ಇಲ್ಲಿ PUC ಮಾಡಿರೋ 2 ಗಿರಾಕಿಗಳು ಅಂದ್ರೆ ಮರಿ ಖರ್ಗೆ ಮತ್ತು ಪ್ರದೀಪ್ ಈಶ್ವರ್ ಖರ್ಗೆ RSS ಮತ್ತು ಬಿಜೆಪಿಯನ್ನ ಕೊಲ್ಲಬೇಕು ಅಂತಿರೋದು ಸರಿ ಅಂತಿದ್ದಾರಲ್ಲ, ಅದು ದ್ವೇಷ ಭಾಷಣ ಆಗಲ್ವಾ? ಯಾಕಂದ್ರೆ ಇಲ್ಲಿ ಸಂಘಟನೆ ಅಥವಾ ಬಿಜೆಪಿ ಪಕ್ಷವನ್ನ ಕೊಲ್ಲೋಕೆ ಆಗಲ್ಲ. RSS ಅನ್ನೋದನ್ನ ಮುಗಿಸ್ಬೇಕು ಅಂದ್ರೆ ಭಾರತದ ಅರ್ಧಕ್ಕಿಂತ ಹೆಚ್ಚು ಹಿಂದೂಗಳನ್ನ ಮುಗಿಸ್ಬೇಕಾಗತ್ತೆ ಅಥವಾ ಕೊಲ್ಲಲೇಬೇಕು. ಅಲ್ಲಿಗೆ ಅರ್ಥ ಏನು? ಹಿಂದೂಗಳನ್ನ ಕೊಲ್ಲಬೇಕು ಅಂತ ತಾನೆ. ಅದೇನೇ ಆದ್ರೂ ಈಗ ನನಗೂ ಒಂದು ಅನುಮಾನ ಬರ್ತಾ ಇದೆ. ಈ ಮಲ್ಲಿಕಾರ್ಜುನ ಖರ್ಗೆಯ ಕುಟುಂಬವನ್ನ ರಜಾಕಾರರು ಸುಟ್ಟು ಹಾಕಿದ್ರು ಅನ್ನೋದು ಇತಿಹಾಸ. ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಕೂಡ ಬಹಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ. ಆಗ ಈ ಖರ್ಗೆಯ ಕುಟುಂಬ ಹಿಂದೂ ಧರ್ಮಕ್ಕೆ ಸೇರಿತ್ತು. ಅದೇ ಕಾರಣಕ್ಕೆ ಅವರ ತಾಯಿ ಮತ್ತು ತಂಗಿಯನ್ನ ಅವತ್ತಿನ ಮುಸ್ಲಿಮರು ಅಂದ್ರೆ ರಜಾಕಾರರು ಸುಟ್ಟು ಹಾಕಿದ್ರ ಅಥವಾ ಹಿಂದೂಗಳ ದ್ವೇಷಿಯಾಗಿರೋ ಖರ್ಗೆ ಅವರನ್ನ ನೀವು ನಮ್ಮ ಕುಟುಂಬವನ್ನ ಸುಟ್ಟು ಹಾಕಿ ಅಂತ ಅವತ್ತಿನ ಮುಸ್ಲಿಮರಿಗೆ ಹೇಳಿದ್ರ ಅಂತ ಗೊತ್ತಾಗ್ತಾ ಇಲ್ಲ. ಹಿಂದೂಗಳ ವಿರುದ್ಧ ಇಷ್ಟೆಲ್ಲ ದ್ವೇಷವನ್ನ ತುಂಬಿಕೊಂಡವರು ಅದನ್ನ ಮಾಡಿರಲ್ಲ ಅಂತ ಹೆಂಗ್ರಿ ನಂಬೋದು? ಇರ್ಲಿ ಬಿಡಿ. ಈ ಖರ್ಗೆ ಅವರ ಕುಟುಂಬದ ಸಾವಿಗೆ ಕಾರಣ ಅಲ್ಲ ಅನ್ನೋದಾದ್ರೆ ಅವತ್ತು ಇವರ ಕುಟುಂಬವನ್ನ ಮುಸ್ಲಿಮರು ಸುಟ್ಟು ಹಾಕಿದ್ರಲ್ಲ, ಇವರ ತಾಯಿ ಮತ್ತು ತಂಗಿಯನ್ನ ಯಾರೋ ಪಾಪ ಅವರು ಹಾವು ಮತ್ತು ಚೇಳುಗಳ ಹಾಗೆ ಕಾಣಿಸ್ತಾ ಇದ್ರ? ಇದಕ್ಕೆ ಉತ್ತರವನ್ನ ಮಲ್ಲಿಕಾರ್ಜುನ ಖರ್ಗೆ ಕೊಡಬೇಕು. ಯಾಕಂದ್ರೆ ಇತಿಹಾಸವನ್ನ ಮರೆತವನು ಇತಿಹಾಸ ಸೃಷ್ಟಿಸಲಾರ. ಅಂಥದ್ರಲ್ಲಿ ಎಲ್ಲವನ್ನ ಮರೆತಿದ್ದೀನಿ ಅನ್ನೋ ಹಾಗೆ ನಾಟಕ ಮಾಡೋನು ಅಯೋಗ್ಯ ನಾಟಕಕಾರ ಆಗ್ತಾನೆ. ಅವನು ಭೂಮಿಯ ಮೇಲೆ ಯೋಗ್ಯತೆ ಇಲ್ಲದೆ ಬದುಕ್ತಾ ಇರ್ತಾನೆ. ಅದೇನೋಪ್ಪ, ಯಾವುದೋ ಒಂದು ಕುಟುಂಬವನ್ನ ಮೆಚ್ಚಿಸೋಕೆ ಇಷ್ಟೊಂದು ನಾಟಕ ಮಾಡ್ತಾ ಬದುಕೋದು ಒಂದು ಜನ್ಮಾನ. ಇಂತಹ ಬಾಳು ಬೇಕಾ? ಥೂ, ಇವರ ಜನ್ಮಕ್ಕೆ ನಾಚಿಕೆ ಏನಾದ್ರೂ ಆಗಲ್ವಾ? ಯಾವತ್ತಾದ್ರೂ ಅಪ್ಪ ಮಕ್ಕಳು ಅವರನ್ನು ಆಯ್ಕೆ ಮಾಡಿರೋ ಕ್ಷೇತ್ರದ ಜನರ ಬಗ್ಗೆ ಮಾತಾಡಿದ್ದಾರಾ? ಆ ಕ್ಷೇತ್ರದ ಕಷ್ಟಗಳನ್ನ ಕೇಳ್ತಾ ಇದ್ದಾರಾ? ಅದು ಇವರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಕಲಬುರಗಿ ಜನರು ಹೆಂಗಿದ್ರು ದಡ್ಡಬಡ್ಡಿ ಮಕ್ಕಳು. ಇವರು ಹೇಳೋದಕ್ಕೆ ಚಪ್ಪಾಳೆ ತಟ್ಕೊಂಡು ಮುಂದಿನ ಚುನಾವಣೆಯಲ್ಲೂ ಇವರಿಗೆ ಮತವನ್ನ ಹಾಕ್ತಾರೆ ಅನ್ನೋದು ಈ ಖರ್ಗೆ ಕುಟುಂಬಕ್ಕೆ ಗೊತ್ತೇ ಇದೆ. ಅದಕ್ಕೆ ಯಾವುದೇ ಅಭಿವೃದ್ಧಿಯನ್ನ ಮಾಡಬೇಕಾಗಿಲ್ಲ. ಆದ್ರೂ ಕಲಬುರಗಿ ಜನರು ಬಹಳ ಬುದ್ಧಿವಂತರು ಬಿಡಿಪ್ಪ. ಇಂತಹ ಅಯೋಗ್ಯರನ್ನ ಆಯ್ಕೆ ಮಾಡ್ತೀರಾ ಅಂದ್ರೆ ನೀವು ಅದೆಂತಹ ಅಯೋಗ್ಯರು. ಅದರಲ್ಲೂ 55-60 ವರ್ಷಗಳಿಂದ ಇವರನ್ನೇ ಆಯ್ಕೆ ಮಾಡ್ತೀರಿ ಅಂದ್ರೆ ನೀವು ಸಿಕ್ಕಾಪಟ್ಟೆ ಬುದ್ಧಿವಂತರು. ಆದ್ರೂ ಈಗ ಖರ್ಗೆ ವಿರುದ್ಧ ಅದೆಷ್ಟು ಕೇಸುಗಳು ದಾಖಲಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ವಿಡಿಯೋ ಮಾಡೋ ವೇಳೆಗೆ ಸುಮಾರು 7-8 ಕಡೆಗಳಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಖರ್ಗೆ 83 ವರ್ಷ ಆದಾಗ ಜೈಲಿಗೆ ಹೋದ್ರು ಅಚ್ಚರಿಯನ್ನ ಪಡಬೇಕಿಲ್ಲ. ಅಲ್ಲಿಗೆ ನಾಳೆ ಅವರ ಪುತ್ರ ಮರಿ ಖರ್ಗೆ ಏನಾದ್ರೂ ರಾಜ್ಯದಲ್ಲಿ CM ಆಗ್ಲಿ ಅನ್ನೋ ಕನಸನ್ನ ಈ ಹಿರಿಕರ್ಗೆ ಕಾಣ್ತಾ ಇದ್ದಾರಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದು ಗೆಳೆಯರೆ, ಹಿರಿಕರ್ಗೆ ಇಂಡೈರೆಕ್ಟ್ ಆಗಿ ಹಿಂದೂಗಳನ್ನ ಕೊಲ್ಲಬೇಕು ಅಂತ ಮುಸಲ್ಮಾನರಿಗೆ ಕರೆಯನ್ನ ಕೊಡ್ತಾ ಇರೋದು. ಅದಕ್ಕೆ 2 PUC ಗಿರಾಕಿಗಳು ತಾಳವನ್ನ ಹಾಕ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.